ಹಾದಿ ಬಿಟ್ಟ ಹೆಂಡತಿ ಮೊದಲಿನ ಕನಸು ನಿಮ್ ಕಣ್ಣು. ಏ ಅರ್ಜುನ, ನಿನಗೇನು ಹೇಳಿದ್ನೆ ನಾನು? ನಾಳೆ ಕನ್ಯಾ ನೋಡಕ್ ಹೋಗೋದೈತೆ ಅಂತ ಹೇಳಿದ್ದಿಲ್ಲ? ಅಲ್ಲಿ ಏನ್ ಮಾಡಕತ್ತಿ? ಬಾರೋ, ಜಲ್ದಿ ತಯಾರಾಗು. ಏನ ಕನ್ಯಾ ನೀವು ಇನ್ನು ನೋಡ್ಕೊಂಬರ್ರಿ, ನಾ ಯಾಕೆ ಬರ್ಲಿ? ಮಾಡಿದ್ರೆ ಹೊಲ್ ತುಂಬ ದಗದವ. ಏ ಹುಚ್ಚ, ನಿನ್ನ ಮದುವೆಗೆ ನಿನಗೆ ಕನ್ಯಾ ನೋಡಕತ್ತೀವೋ, ನೀ ಮುಂದೆ ಬಂದು ನೋಡ್ಲಿಲ್ಲ ಅಂದ್ರೆ ಹೆಂಗೋ? ಏನ ಕನ್ಯಾ ನೋಡಕ್ ಹೋದವ್ರಲ್ಲ ಏನ್ ನೌಕರಿ ಮಾಡ್ತಾನ ಏನ್ ಮಾಡ್ತಾನ ಇದ ಕೇಳ್ತಾರೆ. ನಾರ ಹೊಲ ಮನೆ ದಗದ ಮಾಡೋ, ಸುಮ್ಮನೆ ಹೋಗಿ ಅಸಂಗೇಟ್ ಆಗಿ ಬರೋದು ಬೇಡ. ಬೇಕಾದ್ರೆ ನೀನು ಇನ್ನು ಹೋಗ್ಬರಿ, ನಾನಂತೂ ಬರಲ್ ಮರ. ಏ ಅರ್ಜುನ, ಇದೇನು ಹೊರಗಿನ ಕನ್ಯಾ ಅಲ್ಲೋ, ಅವರು ಕೊಡ್ತೀನಿ ಅಂತ ಹೇಳ್ಯಾರ. ಹೋಗಿ ಮಾತಾಡ್ಕೊಂಡು ನೋಡ್ಕೊಂಡು ಬರೋಣ ಬಾಲ. ಯಾವ ಸಂಬಂಧನ? ಮುಂದೊಂದು ಮಾತಾಡ್ತಾರ, ಹಿಂದೊಂದು ಮಾತಾಡ್ತಾರ. ಏನು ಮದಿ ಬಿಡೋ ಮರೆ, ತನಗದೀನಿ. ಏ ಹಂಗಂದ್ರೆ ಹೆಂಗೋ? ನೀನು ಈಗ ವಯಸ್ಸಿಗೆ ಬಂದಿದ್ದಿ, ನೀನು ಸಂಸಾರಕ್ಕೆ ಹತ್ತಕ್ಕಂತ ರೀ. ನಾನಂತ ತಯಾರಾಗಿನಿ, ಅರ್ಜುನ್ ತಯಾರಾಗಿರೇನ್ರಿ? ಎಲ್ಲಿ ತಯಾರಕ್ಕನ? ಅಲ್ಲಿ ನೋಡಲ್ಲಿ ಎಷ್ಟು ಹೇಳಿದ್ರು ಏನೋ ದಗದ ಮಾಡಕತ್ತ ನೋಡಿ. ನೀನ ಹೇಳು. ಅಲ್ಲ ನಿನ್ನ ಹೇಳೈತಿ ನಿನಗ ದಗದ ದಿನ ಇದ್ದೇ ಇರ್ತಾವ. ಬಾ ತಯಾರಾಗ್ ಬಾ, ದೌಡ. ತಯಾರಾಗಕ್ಕೇನೋ ನೀ ಇಲ್ಲೇ ಬ್ಯಾರಲ್ದ ನೀರ್ದ ಮುಖ ತಕೋತೀನಿ, ಬರ್ರಿ ಹಿಂಗ ಹೋಗುನತ್ತ. ಏ ಹೆಣ್ ನೋಡಕ್ ಹೊಂಟದ, ಜಳಕ ಮಾಡಿ ಮೊದಲ ಅರ್ಬಿ ಬದ್ಲಿ ಹಾಕೋ ಬಾ. ನೋಡು, ಅಲ್ಲೇನು ಹೆಚ್ಚಿಗೆ ಮಾತಾಡೋಂಗಿಲ್ಲ. ಅದೇನು ಕಳ್ಳಂದ ಐತಿ, ಸುಮ್ ನೋಡ್ಕೊಂಡು ಮಾತು ಕೊಟ್ಟು ಬಂದ್ಬಿಡೋಣ ಆತ. ಏನ ಮಾತು ಕೊಡಕುತ್ತ ಮೊದಲ ಹುಡುಗಿ ಮದುವೆ ಆಗೋದು ಇಷ್ಟ ಆಯ್ತಿಲ್ ಕೇಳುತ್ತ ಬಾ. ಸುಮ್ಮನೆ ನೀವು ಮಾತಾಡೋದು ಮಾತು ನಮ್ಮ ನಾಳೆ ಹೇರೇನೆ ಅಲ್ವೋ. ಅವ್ರು ಕೊಡ್ತೀನಿ ಅಂತ ಹೇಳ್ಯಾರ, ಅಲ್ಲಿ ಹೋಗಿಂದ ಕೇಳ್ಬೇಕಲ್ಪ. ನೀನ ಹುಡುಗಿನ ನೋಡಕಂತ ಮಾತಾಡಕಂತ ಆಯ್ತಿಲ್ಲ? ತಡಿ, ನಾ ಹಂಗೆ ಹಾಕೊಂಡ್ ಬರ್ತೀನಿ ಮತ್ತೆ. ಪೂಜಾ, ಸ್ವಲ್ಪ ಬಾರವ ಇಲ್ಲಿ. ಏನಣ್ಣ? ಇವತ್ ನಿನ್ ನೋಡಾಕ್ ಬರ್ತಾರವ, ಕಾಲೇಜ್ಗೆ ಹೋಗ್ಬೇಡ, ಮನ್ಯಾಗಿರು. ಅಣ್ಣ ನಂಗೆ ಇಷ್ಟು ಲಗುನ ಮದ್ವಿ ಬೇಡ, ನಾ ಇನ್ನು ಕಲಿಬೇಕು. ಕಲಿತ್ ಏನ್ ಮಾಡಕ್ಕದೀವ? ಅಂತ ದೊಡ್ಡ ಮನಿತನ ಸಿಕ್ಕತ್ತಾನ? ಯಾವ ಮನಿತನ ತಗೊಂಡ್ ನಾ ಏನ್ ಮಾಡ್ಲಣ್ಣ? ನಾ ಇನ್ನು ಓದಿ ನೌಕರಿ ತಗೋಬೇಕು. ಏನ್ ಹುಚ್ಚದಿ ನೀನು? ಅವ್ರ ಮನ್ಯಾಗ 100 ತಾವು ದುಡಿತಾವು, ನೌಕರಿ ಮಾಡಿ ಏನ್ ಮಾಡಕ್ಕದಿ? ಆಯ್ತು, ಹುಡುಗ ಏನ್ ಮಾಡ್ತಾನ? ನೋಡ್ವಾ, ಅವ್ರದ್ದು ಕಂಡಪಟ್ಟಿ ಆಸ್ತಿ ಐತೆ, ಅದನ್ನ ನೋಡ್ಕೊತ ಹೋಗ್ತಾನವ. ಅಣ್ಣ, ನೌಕರಿ ಮಾಡ್ಬೇಕಂತ ಅನ್ಕೊಂಡಿರೋ ಹುಡುಗಿನ ಹೊಲ್ಮನಿ ಕೆಲಸ ಮಾಡೋನಿ ಕೊಡ್ತಿ? ನೌಕರಿ ಅಂದ್ರ 100 ಮಂದಿ ಕೈ ಕೆಳಗ ಕೆಲಸ ಮಾಡ್ಬೇಕ. ಕಂಡಪಟ್ಟಿ ಹೊಲಮನಿವ, ಆ ಮನಿಗೆ ನೀನ ಮಾಲಕ್ತಿ. ನೋಡ್ಕೊಂಡ್ ಹೋಗ್ತಾರ ಅಂತೀಯಲ್ಲ, ಆಯ್ತು ಬಾ ಅನ್ನು. ಆದ್ರ ಮದ್ವೆ ಆಗೋದು ಬಿಡೋದು ನನ್ನ ನಿರ್ಧಾರ. ಅವ್ರು ಬಂದ್ಮೇಲೆ ನೀನ ಅಂತೀವ ಇದ ಹುಡುಗನ ಮದ್ವೆ ಆಗುತ್ತೇನೆ ಅಂತ. ಹಾ, ತಯಾರಾಗ್ನಿ. ಇವತ್ತೆಲ್ಲಿ ಹೋಗಿಲ್ಲ ಟ್ರ್ಯಾಕ್ಟರ್ ತಗೊಂಡ? ನಾ ಎಲ್ಲಾರ ಹೋಲಿ ಬಿಡ್ಲಿ, ನಾ ಎಲ್ಲಿದ್ದಲ್ಲಿ ಹುಡುಗಾಡ್ಕೊಂಡ್ ಬರ್ತಿಲ್ಲ. ಯಾಕಂತ ನಿಂಗೆ ಗೊತ್ತಿಲ್ಲ ಏನ? ಯಾಕಂತ ಗೊತ್ತೈತಿ, ಮಂದ್ಯಾಗ ಬಹಳ ಬಂದು ಭೇಟಿ ಹಾಕೋಬೇಡ. ನಾ ಪ್ರೀತಿ ಮಾಡಿದ್ದ ಕರೆ ಐತಿ, ಬೆಟ್ಟ ಆಗೋದ್ರಾಗ ಏನ್ ತಪ್ಪೈತಿ? ಇತ್ತಿತ್ಲಾಗ ನಿಮ್ಮ ಮೊಯ್ನಿ ಸಂಶಯ ಬಂದು ಒಂಥರ ನೋಡಾಕ್ತಾಳ. ಎಷ್ಟು ಇರ್ಬೇಕು ಅಷ್ಟೇ ಇರೋನು. ನಮ್ಮ ವೈನಿ ಹಂಗಾಳ, ಆಕಿ ಬಗ್ಗೆ ಯಾಕೆ ವಿಚಾರ ಮಾಡ್ತಿ? ಶಿಲ್ಪ, ನಿನಗ್ ಮನಿಗ್ ಹೋಗತ್ ಹೇಳಿ ನಾ ಏನ್ ಮಾಡಕತ್ತಿ ಇಲ್ಲಿ? ಹೇಳೋದ್ರ ಮಾತಿಲಿ ಕೇಳ್ತಿ. ಹೋಗ, ನಿಮ್ಮ ಮೊಯ್ನಿ ಒದರಾಗ್ತಾಳ. ಎಷ್ಟ್ ಹೇಳಿದ್ರು ನಿನ್ ಬುದ್ಧಿ ಬಿಡಂಗಿಲ್ಲಲ್ಲ. ವೈನಿ ಸ್ವಲ್ಪ ಮಾತಾಡೋದಿತ್ತು, ಅಣ್ಣನ ಮುಂದೆ ಏನ್ ಹೇಳಕ್ ಹೋಗಲ್ಲ. ನಿಮ್ಮ ಅಣ್ಣನ ಮುಂದ ಹೇಳಿಕಂದ್ರ ಮನಿತನ ದಾಳಿ ತರ್ತೀನಿ. ಎಷ್ಟ್ ಹೇಳಿದ್ರು ನಿನಗ ಅಷ್ಟೇ ಐತಿ. ಇದ್ದಿದ್ ಹೇಳ್ಬೇಕಂದ್ರ ಅವ್ನ ಮದುವೆ ಆಗಕ್ಕೆ ಯಾರವ? ಅವ ಯಾರ ಪೈಕಿ ನಾವ್ ಯಾರ ಪೈಕಿ ಗೊತ್ತೈತಿ ನಿನಗ? ಅವ ಯಾರ ಪೈಕಿ ಇದ್ರೆ ಏನ, ನನಗ ಅವ ಬೇಕು. ನಿನಗ್ ಹೇಳಿ ಏನ್ ಉಪಯೋಗ ಐತಿ? ಮೊದಲ ಇವ್ನಿಗ್ ತಾಕಿತ್ ಮಾಡಿಸ್ತೀನಿ, ನಿಮ್ಮ ಅಣ್ಣಗ್ ಹೇಳಿ. ನಡಿ. ಮ್ಯಾಗ ಬಂದ್ಕೊಂಡ್ರ ಇಲ್ಲಿ ನಡೀತೈತೆ ಕಾಂತು. ಹಳೆ ಬೇಗಿಸ್ತಾನದ್ ಕೂಡ ಹೊಸ ಬೇಗಿಸ್ತಾನ ಕೂಡ ಕಟ್ಟು. ಮತ್ತ ನಿನಗೆ ಹೆಣ್ಣು ಕೊಡಕ್ ಮನಸ್ಸೈತಿಲ್ಲಪ್ಪ? ಏನ್ರಿ ಬೀಗ್ರ, ನಿಮ್ಮಂತವ್ರ ಜೊತೆ ಬೀಗ್ತಾನ ಮಾಡ್ಬೇಕಾದ್ರ ಯಾವ್ದೋ ಜನ್ಮದ ಪುಣ್ಯ ಇರ್ಬೇಕ. ಮನಸ್ಸಿದ್ದಲ್ಲೇ ಹೆಣ್ಣು ಕೊಡ್ತಾನ ಬಾ ಅಂತ ಹೇಳಿ ಕರ್ದಿರ್ಬೇಕಲ್ಲ. ನೋಡ್ರಿ, ನಿಮಗ ಮೊದ್ಲ ಹೇಳ್ತೀನಿ, ನನ್ ಮೈದ್ನಂತೂ ಓದಿದವಲ್ಲ ಬರ್ದವಲ್ಲ, ಗುಂಡಾಗಂತೂ ಬಂಗಾರ ಇದ್ದಂಗ. ಒಂದ ಮಾತು ಹೇಳ್ಬೇಕಂದ್ರ
ನಿಮ್ಮನ್ನ ಗೌಡ್ರನ್ನ ನೋಡಿ ಹೆಣ್ಣು ಕೊಡಾಕತ್ತನ ನೀವಿದ್ದಂಗ ನಿಮ್ ಮೈದ್ನ ಇರ್ಬೇಕಲ್ಲ. ಅಷ್ಟು ನಂಬಿಕೆ ಇದ್ರೆ ಸಾಕು ಬಿಡಪ್ಪ. ಬೇಗ ನಮ್ಮ ಸೊಸಿನ ಕರೆಸ್ತೀಯ? ಆಯ್ತ್ರಿ. ಯಾಕ ಪೂಜಾನ ಹೋದ್ರವ? ಬಾರವ ಪೂಜಾ. ಬೀಗರ್ ಕೊಡವಿ ನೀರ. ನಮ್ ತಮ್ಮಗ ಅದ್ ಕೊಡವ, ಒಂದು ಬಾಯಿ ಒಣಗೈತಿ. ಯಾಕೆ ಹುಡುಗಿ ಹಂಗವಾದ್ಲಲ್ಲ? ಹೆಣ್ಣು ನೋಡಕ್ ಬಂದೀವಿ, ಹುಡುಗಿ ಅಂದ ಬಳಕ ನಾಚಕಿನ ಅಲ್ಲ. ರೀ, ಹುಡುಗಿ ಮುಖದಾಗ ಲಕ್ಷಣ ಅದಾಳ, ಮಾತಾಡ್ಬಿಡ್ರಿ. ನೋಡ್ಪಾ ಕಾಂತು, ನಮಗೇನು ರೊಕ್ಕ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಕಾಯಿ ಕನ್ಯಾ ಒಂದು ಕೊಟ್ಟು ಬಿಟ್ರೆ ಸಾಕು ನೋಡಪ್ಪ. ನೀವ್ ಅಂದಂಗ ಆಗಿಲ್ರಿ ಬೀಗ್ರ. ನಾ ಸ್ವಲ್ಪ ಹುಡುಗನ ಜೊತೆ ಮಾತಾಡ್ಬೋದು ಅನ್ರಿ? ಯಾಕಪ್ಪ, ಹುಡುಗನೇನಾರ ಪರೀಕ್ಷೆ ಮಾಡುವಂಗದೇನ? ನೋಡಪ್ಪ, ಇನ್ ಮೇಲೆ ಅವ ನಿನ್ ಮನೆ ಎಳೆಯ, ನೀ ಬೇಕಾದಷ್ಟು ಮಾತಾಡು ಮರ, ಯಾರು ಬೇಡ ಅಂತಾರ? ಸ್ವಲ್ಪ ಬಾರಪ್ಪ ಹಳೆ. ಹೋಗ್ಬಾರಪ್ಪ, ಬೀಗ್ರೇನೋ ಮಾತಾಡ್ಬೇಕಂತಾರ, ಮಾತಾಡ್ಬಾ. ಹನುಮಂತ, ಹೆಂಗದಳಪ್ಪ ನನ್ನ ಸೊಸಿ? ಗೌಡ್ರ ನಿಮ್ ಮನಿಗ್ ತಕ್ಕ ಸೊಸಿ ಸಿಕ್ಕಾಳ್ರಿ. ನೋಡ್ರಪ್ಪ, ನೀವೆಲ್ಲ ಓಡಾಡಿ ನಮ್ಮ ತಮ್ಮನ ಮದ್ವೆ ಮಾಡ್ಬೇಕು. 10 ಮಂದಿ ನಿಂತು ನೋಡ್ದಂಗಾಗಿರ್ಬೇಕು ಮದ್ವೆ. ಆಗ್ಲಿ ಗೌಡ್ರ. ಅಣ್ಣ ತಮ್ಮ ಒಬ್ರಿಗೊಬ್ರನ್ನ ಬಿಟ್ಟು ಇರ್ಲಾರ್ದವ್ರು ನಾಳೆ ಮದುವೆ ಆದ್ಮೇಲೆ ಮನಿ ಬೇರೆ ಮಾಡಿದ್ರೆ ಹೆಂಗ? ಅಣ್ಣನ ಮಾತು ಮೀರ್ಲಾರವ, ಅನ್ನ ಹಾಕಿದ ಗೆರಿ ದಾಟ್ಲಾರವ ಅಂತದ್ರಾಗ ಮನಿ ಬೇರೆ ಮಾಡೋದು ಕನಸಿನ ಮಾತು. ಅದೇ ನೀ ಜನ್ಮದಾಗ ಸಾಧ್ಯ ಇಲ್ಲ. ನಾ ಹೆಣ್ಣು ಕೊಡಾಕತ್ತಿದ್ದು ನಿನ್ನ ನೋಡಿ ಅಲ್ಲ, ನಿಮ್ಮ ಅಣ್ಣನ ಮಾರಿ ನೋಡಿ. ಮದುವೆ ಆದ್ಮೇಲೆ ನನ್ನ ತಂಗಿ ನಿಮ್ಮ ಮನ್ಯಾಗ ಚಂದ ಇರ್ಬೇಕಾ? ವೈನಿ ಅದಕ್ಕೆ ತಾಯಂಗ್ ನೋಡ್ಕೊಳಕತ್ತಲ್ಲ, ಅಣ್ಣ ಅದಾವ ಹಡದ ಅಪ್ಪನಂಗೆ ನೋಡ್ಕೊಳಕತ್ತಾನ. ಅಂತ ಮನ್ಯಾಗ ನಾನ ಚಂದ ಇರ್ತೀನಿ, ಇನ್ನು ನಡ್ಯಾಕ್ ಬಂದಕ್ಕೆ ಚಂದ ಇರೋದಿಲ್ಲ ಅಂತೆ. ನಮ್ಮ ಅಣ್ಣ ಆಕಿನ ಸೊಸಿ ಮಾಡ್ಕೋಬೇಕಂತ ಕರ್ಕೊಂಬಂದಾನ. ನಮ್ಮ ಅಣ್ಣ ಹೇಳ್ದಂಗೆ ಆಗ. ಇವತ್ತು ನಿಮ್ಮ ಅಣ್ಣ ನೀ ಹೇಳ್ದಂಗೆ ಕೇಳ್ತಾನ, ನಾಳೆ ನಿಮ್ಮಣ್ಣ ನಿಮ್ಮ ವೈನಿ ಹೇಳ್ದಂಗೆ ಕೇಳವನಲ್ಲ. ಅದಕ್ಕೊಂದು ಕೆಲಸ ಮಾಡ, ನನ್ನ ತಂಗಿ ನಿನಗೆ ಮದುವೆ ಮಾಡಿ ಕೊಡ್ತಾನ. ಮದುವೆ ಆದ್ಮೇಲೆ ಮನಿ ಬೇರೆ ಮಾಡಿಬಿಡು. ಮನಿ ಬೆಳಗಾಕ್ ಬರ್ತಾವ ನಾ ತಿಳ್ಕೊಂಡ್ರೆ ಮನಿ ಮುರ್ಯಾಕ್ ಬರಂಗ ಕಾಣ್ತಾಳ. ಇಂಥ ಹೆಣ್ಣು ನನಗೆ ಬ್ಯಾಡ. ಓದದವಲ್ಲ ಬರ್ದವಲ್ಲ, ನಾವಾಗೆ ಕರೆದ ಕನ್ಯಾ ಕೊಡಾಕತ್ತವ. ಇಷ್ಟು ಸೊಕ್ಕಿನ ಮಾತ. ಓದುದು ಬರೀದು ಲೆಕ್ಕದ ಪೂರ್ತಿ ವ್ಯವಹಾರ ಪೂರ್ತಿ, ಆದ್ರೆ ಹೆಂಗ್ ಬಾಳೆ ಮಾಡ್ಬೇಕು, ಹೆಂಗ್ ಬದುಕ್ಬೇಕು ಅನ್ನೋದು ಅದಷ್ಟು ನನಗೆ ಗೊತ್ತದ್ರಿ. ಅಷ್ಟ ಸಾಕು ನನಗೆ. ಅಂದ್ರ ನಿಮ್ಮ ಅಣ್ಣನ ಬಿಟ್ಟು ನಿಮ್ಮ ಮನಿ ಬಿಟ್ಟು ನೀ ಬರಂಗಿಲ್ಲ ಅಂದಂಗಾತ. ಅದೇನು ಕನಸಿನ ಮಾತ್ರಿ. ಬೇಷ್, ಇಂಥ ಮಂತನ ನನಗೆ ಬೇಕಾಗಿತ್ತ. ಕಣ್ಣು ಮುಚ್ಚಿ ನನ್ನ ತಂಗಿನ ಕೊಡ್ತಾನ. ನೋಡ್ರಿ, ನಮ್ಮ ಅಣ್ಣನ ಬಿಟ್ಟು ನಾ ಇಲ್ಲ, ನಾನು ಬಿಟ್ಟು ನಮ್ಮ ಅಣ್ಣ ಇಲ್ಲ. ಹಂಗೆ ಎಷ್ಟು ಆಸ್ತಿ ಇರ್ಲಿಕ್ಕೂ ಪರವಾಗಿಲ್ಲ, ಆದ್ರ ನಮ್ಮ ಅಣ್ಣ ನನ್ನ ಕಣ್ಣು ಮುಂದಿರ್ಬೇಕು, ನಾ ನಮ್ಮ ಅಣ್ಣನ ಕಣ್ಣು ಮುಂದಿರ್ಬೇಕು ಅಷ್ಟ. ನನ್ನ ತಂಗಿಗೆ ಹೇಳಿ ಮಾಡಿಸಿದಂತ ಮನಿತನ ಸಿಕ್ಕೈತಿ. ಇನ್ನು ಮುಂದ ನನ್ನ ತಂಗಿ ನಿನ್ನ ಹೆಂಡತಿ ತಿಳ್ಕೊಂಡ್ಬಿಡ. ಏನ ಮಾತಾಡೋದಿದ್ರು ನಮ್ಮ ಅಣ್ಣನ ಮುಂದೆ ಮಾತಾಡ್ರಿ, ನಮ್ಮ ಅಣ್ಣ ಹೇಳ್ದಂಗೆ ಕೇಳೋಣ. ನೋಡ್ರಿ ಬೀಗ್ರ, ಅಳಿಯನ್ ಬಗ್ಗೆ ನಮ್ಗೆ ಸಂಪೂರ್ಣ ಒಪ್ಪಿಗೆ ಐತಿ. ನಮ್ಮ ತಂಗಿನ ಕೊಡಾಕ ನಂದೇನು ಅಭ್ಯಂತರ ಇಲ್ಲ. ಮತ್ತೆ ಯಾಕೆ ವಿಚಾರ ಮಾಡೋದು? ಎಂದ್ ಹೇಳ್ತಿ ಹೇಳು, ಅಂದ ಮದ್ವೆ ಇಟ್ಕೊಂಡ್ಬಿಡೋಣ. ಅಣ್ಣ, ನಾ ಹುಡುಗನ ಜೋಡಿ ಸ್ವಲ್ಪ ಮಾತಾಡ್ಬೇಕು. ಏನಪ್ಪ, ಅಣ್ಣ ಆಗಣ ತಂಗಿ, ತಂಗಿ ಆಗಣ ಅಣ್ಣ, ನಮ್ಮ ತಮ್ಮನ ಏನ್ ಪರೀಕ್ಷೆ ಮಾಡೋದು? ರೀ, ಮದುವೆಗೆ ಹುಡುಗಿ ದಳಕ್ಕೆ ಅಕ್ಕಿಯೂ ಆಸೆ ಕಾಣಿಸಿರಂಗ ಮಾತಾಡ್ಲಿ ಬಿಡ್ರಿ. ಆಯ್ತು, ಮಾತಾಡುವ ಸಸಿ. ಆದ್ರ ಮೊದಲ ನಮ್ಮ ತಮ್ಮ ಸ್ವಲ್ಪ ಬಾಯಿ ಸಪ್ಪ ಅದಾನಿವ, ಸ್ವಲ್ಪ ನೋಡಿ ಮಾತಾಡ. ಪೂಜಾ, ಎಷ್ಟು ಮಾತಾಡ್ಬೇಕು ಅಷ್ಟ ಮಾತಾಡ್ಬೇಕ. ಆಗಲೇ ಏನ್ ಹೇಳಿ ನಿನಗ? ತಮ್ಮ, ಹಳಿ ಬೀಗ್ತಾನ ಐತಿ, ಹುಡುಗಿ ಬೇರೆ ಕಲ್ತಾಕಿ ಅದಾಳ. ಅಕ್ಕಿ ಏನ ಅಂದ್ರು ಏನ ಮಾತಾಡಿದ್ರು ಸುಮ್ ಹೂ ಅನ್ಬೇಕ. ಬಾರವಾ, ಏನ್ ಮಾತಾಡ್ತಿ ಮಾತಾಡ್ವಾ.
ಮಾತು ಕೇಳ್ಕೊಂಡು ನನ್ನ ಮದ್ವೆ ಬಂದಿಲ್ಲ, ನಾಚಿಕ್ ಬರಂಗಿಲ್ಲ ನಿಂಗೆ? ನಿಮ್ಮ ಮಾತಿನ ಅರ್ಥ ನಂಗೆ ತಿಳಿಲಿಲ್ಲ. ನಾ ಓದಿದ್ದಕ್ಕಿ, ನೀ ಹೊಲ ಮನಿ ಕೆಲಸ ಮಾಡವ, ನನ್ಗ ನಿನ್ಗ ಒಪ್ತೈತಿ? ಹಳಿ ಬಿಗ್ತನ ಐತಿ, ಹೊಂದ್ಕೊಂಡು ಹೋದ್ರ ಒಪ್ತೈತಿ. ಒಂದ್ ಮಾತು ಹೇಳ್ತೀನಿ ತಿಳ್ಕ, ನೀ ನನ್ ಕೊಳ್ಳಿ ತಾಳಿ ಕಟ್ಟಿದ್ರ ಅವತ್ತ ನನ್ ಹೆಣ ಬೀಳ್ತೈತಿ. ಮನಸ್ಸಿಲ್ಲಾರ ಮನಸ್ಸು ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಾಕ ನನಗೇನೆ ತಲೆ ಕೆಟ್ಟಿಲ್ಲ. ನಮ್ಮನ್ನ ಹಳಿ ಬೀಗತನ ಅಂತ ಕರ್ಕೊಂಬಂದ. ಅವ್ರವ್ರ ಮುಂದೆ ನನ್ನನ್ನು ಮನನ ಅಸಹ್ಯ ಮಾಡಕ್ ಹೋಗಬೇಡ. ಈಗೇನಾಗಬೇಕು? ಅವ್ರೆಲ್ಲರ ಮುಂದ ನಿಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಹೆಣ್ಣು ಕೊಡಾಕ ಅವ್ರ ಮುಂದಾಗ್ಯಾರ, ಮನಿ ಸುಶಿ ಮಾಡ್ಕೊಳಕ ನಮ್ಮ ಅಣ್ಣ ವೈನಿ ಮುಂದಾಗ್ಯಾರ, ಅವ್ರ ಮಾತು ಕೇಳಾಕ ನಾನು ಮುಂದಾಗಿ, ಇವ್ರೆಲ್ಲಾರ ಮುಂದೆ ನಾ ಸುಳ್ಳು ಹೇಳ್ಬೇಕಾ? ನನಗ್ ತಕ್ಕಂತ ಹುಡುಗನ್ ಜೊತೆ ಮದ್ವೆ ಆಗ್ಬೇಕಂತ ಆಸೆ ಐತಿ. ಅವ್ರ ಮಾತು ಕೇಳಿ ನನ್ ಜೀವನ ಹಾಳು ಮಾಡ್ಕೊ ಅಂದೇನ? ಹೆಣ್ಣಿನ ಶಾಪ ಹೆಣ್ಣಿನ ಕಣ್ಣೀರ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅವ್ರೆಲ್ಲಾರ ಮಾತು ಕೇಳಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿ ನಿನ್ನ ಮರಗ ನಾಯ ಹಚ್ಕೊಳ್ಳಿ. ನಿನಗೆ ಯಾರನ್ನ ಮದುವೆ ಆಗ್ಕೊಂಡು ಆಸೆ ಇತ್ತಲ್ಲ ಅವ್ರನ್ನ ಮದುವೆ ಆಗ. ಆದ್ರೆ ಅವ್ರ ಮುಂದೆ ಸುಳ್ಳು ಹೇಳೋಕ್ಕಾಗೋದಿಲ್ಲ. ನೀ ಸುಳ್ಳು ಹೇಳಿಲ್ಲಕಂದ್ರ ಅವ್ರು ನಿನ್ ಜೋಡಿ ನನ್ ಮದ್ವಿ ಮಾಡ್ತಾರ. ನೀ ನನ್ ಕೊಳ್ಳಿ ತಾಳಿ ಕಟ್ಟಿದೆ ಅಂದ್ರ ಅವತ್ತ ನನ್ ಸಾವ. ಸೊಸಿಯಾಗಿ ಇನ್ನೊಂದು ಮನೆ ಬೆಳಗಾಕ್ ಹೋಗಕ್ಕಿನ್ನ ನನ್ನಿಂದ ಸಾವಂದ್ರೆ ಆ ಪಾಪ ನಾ ಕಟ್ಕೊಳ್ಳೋದಿಲ್ಲ. ನಮ್ಮ ಅಣ್ಣ ವೈನಿ ಕೆಟ್ಟಾದ್ರೆ ಆಗಲ್ಯಾಕ, ನಮ್ಮ ಹಳಿ ಬೀಗ್ತಾನೆ ಕೆಟ್ಟಾದ್ರೆ ಆಗಲ್ಯಾಕ. ನಿಮಗೆ ಮನಸ್ಸಿಲ್ಲಾರ ಮನಸ್ಸು ಮದುವೆ ಆಗೋದು ಇಷ್ಟ ಇರ್ಲಿಕ್ಕಂದ್ರೆ ಆ ತಪ್ಪು ನನ್ನ ಮೇಲೆ ಹಾಕೋತೀನಿ. ಆದ್ರೆ ನೀವು ಚಂದಿರಿ ಅಷ್ಟ ಸಾಕು. ಅವ್ರ ಮುಂದೆ ಅಷ್ಟೇ ಹೇಳಿ ಪುಣ್ಯ ಕಟ್ಗ. ಏನಲ್ಲಪ್ಪ ನೀನು ಹೇಳ್ತಿ? ಅಣ್ಣ ನನಗಂತೂ ಈ ಮದುವೆ ಇಷ್ಟ ಇಲ್ಲಣ್ಣ. ನನಗೆ ಆಕಿನ ಮದುವೆ ಆಕೆ ಇಷ್ಟ ಇಲ್ಲ. ಏನ್ರಿ ಬೀಗ್ರ, ನಿಮ್ಮ ಮಾರಿ ನೋಡಿ ಹೆಣ್ಣು ಕೊಡಾಕತ್ತಾನ, ಮದುವೆ ಆಗೋದಿಲ್ಲ ಅಂತಾನಲ್ಲ, ಎಷ್ಟು ಸೊಕ್ಕಿ ಒಂದು? ಅರ್ಜುನ ಯಾಕೆ ಹಿಂಗ್ ಮಾತಾಡಕತ್ತಿ? ತೆಲಗಿಲಿ ಕೆಟ್ಟೈತೇನೆ? ತಮ್ಮ ನನ್ನ ಮುಂದೆ ಎಂದು ತಿರುಗಿ ಮಾತಾಡ್ಲಾರ್ದಮ್ಮ ಇವತ್ತು ಹಿಂಗೆ ಮಾತಾಡಕತ್ತಿ, ಯಾಕೆ ಏನಾತು? ಅಣ್ಣ ನೀ ನನಗೆ ಎರಡು ಹೊಡಿ ನಡೀತದ, ಆದ್ರೆ ಯಾಕಂತ ಕೇಳಕ್ ಹೋಗ್ಬೇಡ. ಒಟ್ಟ ಹುಡುಗಿನ ಮದುವೆ ಆಗ ನನಗಿಷ್ಟ ಇಲ್ಲ. ನನ್ನ ತಂಗಿ ಕುಂಟದಾಳ ಕುಡ್ಡದಾಳ, ಯಾವಾಗ ಇವ್ ಮದ್ವೆ ಆಗೋದಿಲ್ಲ ಅಂದಾನ, ನನ್ನ ಮನಿ ಅಂಗಳದಾಗ ನಿಂದಿರ್ಬೇಡ್ರಿ, ಹೋಗ್ರಿ ಇಲ್ಲಿಂದ. ಬೀಗ ಯಾಕೆ ಸಿಟ್ಟಿಗೆ ಹೇಳ್ತಿ? ನಮ್ಮ ತಮ್ಮ ಎಂದೂ ಹಿಂಗೆ ಮಾತಾಡವಲ್ಲ, ಯಾಕೆ ಹಿಂಗೆ ಮಾತಾಡಕತ್ತೇನ ಅನ್ನೋದ ನನಗೂ ಗೊತ್ತಿಲ್ಲ. ಸ್ವಲ್ಪ ತಡಿ ತಮ್ಮ, ಇದು ನನ್ನ ಮರ್ಯಾದೆ ಪ್ರಶ್ನೆ ಐತಿ. ಸುಮ್ಮ ನಾವು ಹೇಳ್ದಂಗ ಹ್ಞೂ ಅನ್ನಪ್ಪ. ಏನು ಬೇಕಾದ ಹೇಳೋಣ, ಕೇಳ್ತೇನೆ. ನಿನ್ನ ಮಾತಿಗಿದ್ರೆ ಆದ್ನೆ ಅಂದ್ರೆ ಏನು ಬೇಕಾದ್ ಮಾಡ. ಆದ್ರೆ ಈ ಹುಡುಗಿನ ಮದುವೆ ಆಗೋದು ಪೂರ್ತಿ ನಿನ್ನ ಮಾತ ವೈನಿ ಮಾತ ನಾ ಏನು ಕೇಳಲ್ಲ. ನಿಮ್ಮ ಮಾತ ಕೇಳಕ್ ತಯಾರಿಲ್ಲ ಅಂದ್ರ ನಾಳೆ ನನ್ನ ತಂಗಿ ನೀವೇನ್ ಚಲೋ ನೋಡ್ಕೊತಾನ್ರಿ. ಮೊದಲು ಜಾಗ ಖಾಲಿ ಮಾಡಿರಿ ಇಲ್ಲಿಂದ. ಏನೋ ಹುಡುಗಾಟ್ಲೆ ಮಾತಾಡಿರ್ಬೇಕ್ರಿ, ನೀವೇ ನಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಅವ ಮದಿ ಆಗ್ಲಿಕ್ಕೆ ಏನಾಯ್ತು, ನಿಮ್ ತಂಗಿನ ಯಾರಾದ್ರೂ ಮದಿ ಮಾಡ್ಕೋತಾರ. ಅರ್ಜುನ ಅಲ್ಲಿ ನಾವ್ ಹೇಳ್ದಂಗೆ ಕೇಳಿ ಇಲ್ಲ ಮರ್ಯಾದೆ ತೆಗಿಯಕತ್ತೀನಿ. ಆಕಿನ ನೀನು ಹೇಂತಿ ಅಂತ ತಿಳ್ಕೊಂಡು ಇಲ್ಲಿ ಕನ್ಯಾ ಕೇಳಕ್ ಬಂದೀವಿ, ಆದ್ರೆ ನೀನು ಯಾಕೆ ಹಿಂಗೆ ನಮ್ಮ ಹೆಸರು ಹಾಳು ಮಾಡಕತ್ತೀಯಪ್ಪ? ಅಣ್ಣ ಅದು ತಿಳಿ ಮಾತಲ್ಲಣ್ಣ, ಅದು ನಾನಂತ್ರ ಮದುವೆ ಅಲ್ಲ. ಹೋಗೋ, ನಿನ್ನ ಕಣ್ಣೆದುರಿಗೆ ನನ್ನ ತಂಗಿನ ಎಂತವ್ರಿಗೆ ಕೊಟ್ಟು ಮದುವೆ ಮಾಡ್ತಾನಂತ ನೋಡಾಕತ್ತಿ. ಬೀಗ ಅದೇನಂತ ನಾ ಎಲ್ಲ ವಿಚಾರಿಸ್ತೀನಿ, ಏನ್ ಸಿಟ್ಟಿಗೆ ಬರಕ್ ಹೋಗ್ಬೇಡ. ಯಾವ ಸೀಮಿ ಬೀಗ್ರಿ, ಮೊದಲು ಜಾಗ ಖಾಲಿ ಮಾಡ್ರಿ ಇಲ್ಲಿಂದ, ನಡುವೆ ಒಳಗೆ. ನೋಡ್ರಿ ಇಲ್ಲಿ, ನಿಮ್ ತಂಗಿನ ಮದ್ವಿ ಮಾಡ್ಕೊಡ್ಲಿಲ್ಲ ಅಂದ್ರ ಮನಿ ಮರ್ಯಾದೆ ಎಲ್ಲಾ ಹಾಳ್ ಮಾಡ್ತಾಳಕಿ. ಆ ಹುಡುಗಿನ ಕುತ್ರ ಸೇರವಲ್ಲಿ ನಿತ್ರ ಸೇರವಲ್ಲಿ, ಆಕಿ ನೋಡಿದ್ರೆ ಹಂಗ್ಯಾಕ್ ಮಾಡ್ತೀಯ? ಇರು ಹಂಗಿದ್ರ ನನ್ ಮಗಳ್ ಹಂಗ್ ನೋಡ್ಕೊತಿದ್ದೆ ಆಕಿಗೆ, ಆದ್ರ ಆಕಿ ಏನ್ ಮಾಡಾಕತ್ತಾಳ? ಮಂದಿ ಏನಾರ ಮಾತಾಡ್ತಾರ ಹೇಳಿ ನೀ ನಮ್ ತಂಗಿ ಬಗ್ಗೆ ಹುಟ್ಟಿಸ್ಕೊಂಡ್ ಮಾತಾಡಕ್ ಹೋಗ್ಬೇಡ. ನೀ ಏನಾರ ಕಣ್ಣಾರ ಕಂಡೇನ? ನಾಳೆ ಮನಿ ತಕ ಏನಾರ ಜಗಳ ಬತ್ತಂದ್ರ ಅವಾಗ ಗೊತ್ತಾಕದ್ ನಿನಗ. ನೀ ಇಟ್ಟೆಲ್ಲ ಹುಟ್ಟಿಸ್ಕೊಂಡ್ ಮಾತಾಡಕತ್ತಿ ಅಂದ್ ಬಳಕ ಊರಾಣ ಮಂದಿ ಎಟ್ ಮಾತಾಡ್ಲಕ್ಕಿಲ್ಲ. ಮೊದಲ ನಿನ್ನ ಮಾತ ನೀ ಗಪ್ ಮಾಡ್ ಸ್ವಲ್ಪ. ಹುಟ್ಟಿಸ್ಕೊಂಡ್ ಮಾತಾಡಿ ಅಕ್ಕಿನ ಹೆಸರು ನಾ ಯಾಕೆ ಕೆಟ್ಟ ಮಾಡ್ಲಿ? ಅಂತ ಭಾವನ ನನ್ ಮನಸ್ಸಿನಾಗ ಇಲ್ರಿ, ನಿಮ್ ಒಳದಕ್ಕೆ ನಾ ಹೇಳಾಕತ್ತೀನಿ. ಏನ್ ಮಾತಾಡ್ಬೇಕು ಆಕಿ ಜೋಡಿನ ಎಲ್ಲ ಮಾತಾಡ್ತಾನ, ಆದ್ರ ನೀ ಆಕಿ ಒಂದ್ ಮಾತು ಅನ್ಲಾರ್ದ ಮನ್ಯಾಗ ಸುಮ್ ತಣ್ಣಗ ಇರು.
ಕಣ್ಣಾರೆ ಕಂಡ ಮ್ಯಾಗು ಕಿವಿಯಾರೆ ಕೇಳಿ ನಂಗ್ ಸುಮ್ ಕುಂದ್ರದ ಆಗಂಗಿಲ್ರಿ. ನಾ ಹಿಂಗ ಬಾಯಿ ಮಾಡಾಕಿ. ನಿನಗೆ ಎಷ್ಟು ಹೇಳಿದ್ರು ತಿಳ್ಕೊಳ್ಳೋ ಶಕ್ತಿ ನಿನಗಿಲ್ಲ. ಆಕಿಗೆ ಎಷ್ಟು ಬಾಯಿ ಮಾಡಿದ್ರು ಆಕೆನ್ ಸರಿ ದಾರಿಗೆ ಬರುದಿಲ್ಲ. ಅಂದ್ರ ಆಕಿ ಬಗ್ಗೆ ಎಲ್ಲ ಗೊತ್ತೈತಿ ಅಂದಂಗ ಆಯ್ತು. ಗೊತ್ತಿದ್ರು ಸುಮ್ ಕೂತಿರ ಅಂದಂಗ ಆಯ್ತು. ಆಕಿ ಅಂತ ದಗದ ಮಾಡಕತ್ತಾಳ್ತಿ. ನಾ ಏನ್ರ ಒದ್ದಾಡಕತ್ತಿ ಅಂದ್ರ ನಮ್ಮ ಮನಿ ಮರ್ಯಾದೆ ನಾವ ಕಳ್ಕೊಂಡಾಗ ಆಕೈತಿ. ಆಕಿ ಇನ್ನೊಟ್ಟು ತಿಳಿಸಿ ನಾ ಬುದ್ಧಿ ಹೇಳ್ತೀನಿ. ನೀ ಸ್ವಲ್ಪ ತನಗೆ ಇರು. ಅಲ್ವ, ಕನ್ಯಾ ಕೊಡಕ ಅವ್ರು ತಯಾರಿದ್ರು, ಮದ್ವಿ ಮಾಡಕ ನಾವು ತಯಾರಿದ್ದೀವಿ. ಇನ್ನ ಹುಡುಗಿನೂ ಒಪ್ಪಿಗೆ ಕೊಟ್ಟಿದ್ದಂಗೆ ಇತ್ತು. ನೀ ಯಾಕೆ ಒಲ್ಲಂದ್ಯೋ? ಏನು ಮದುವೆ ಆಕಿನ ಅಲ್ವ? ನೀ ಹೆಂಗ್ ವಿಚಾರ ಮಾಡ್ತೀರಿ ನೀವು? ಆ ಹುಡುಗಿ ಅಷ್ಟೊಂದು ಸಾಲಿ ಕಲ್ತದ. ಆ ಸಾಲಿ ಕಲ್ತಕ್ಕೆ ಹುಡುಗಿನ ನಾನು ಏನಂತಂದ್ರ ನೋಡಿದ್ರ ನಗಾಕಿಲ್ಲ. ಅದಕ್ಕೆ ನನಗೆ ಯಾಕ ಮನ್ಸಿಗೆ ಬರ್ಲಿಲ್ಲನ. ಅದಕ್ಕೆ ನಾವ್ ಅಲ್ಲಿ ಅಂದೆ. ಅಲ್ಲ ಎಷ್ಟ ಸಾಲಿ ಕಲಿಲಿ, ನಾವ್ ಮದ್ವಿ ಮಾಡ್ತೀನಿ ತಂದಿದ್ವಿ. ಇಲ್ಲೇ ನೀ ಸುಮ್ ನಿಂದಿರ್ಬೇಕಿಲ್ಲೇ. ನಿನ್ನಿಂದ ನಮ್ಮ ಹಳೆ ಬೀಗತನಕ ಕೆಟ್ಟ ಹೆಸರು ಬಂದಂಗ ಆತು. ನಿನ್ನಿಂದ ಇನ್ನೊಮ್ಮೆ ಅವ್ರು ಮಾರಿ ನೋಡ್ಲಾರ್ದಂಗ ಆತು. ಅಣ್ಣ, ನನ್ನಿಂದ ಕೆಟ್ಟ ಹೆಸರು ಬಂದಿರ್ಬೋದು, ನನ್ನಿಂದ ಅವ್ರು ಮಾರಿ ನೀವು ಇನ್ನೇನು ನೋಡ್ಲಾರಂಗೆ ಆಗಿರ್ಬೋದು. ಆದ್ರೆ ನನ್ನಿಂದ ಮಾತ್ರ ಈ ತಪ್ಪಾಗಿಲ್ಲ. ಅಲ್ಲಿ ಮಂದ್ಯಾಗ ನಿನಗೆ ಇದ್ರಾಗ ಮಾತಾಡಿದಕ್ಕೆ ನಾನು ದಯವಿಟ್ಟು ಕ್ಷಮಿಸ್ಬಿಡೋಣ. ಆದ್ರೆ ಈ ತಪ್ಪು ನನ್ನಿಂದ ಆಗಿಲ್ಲ. ಅರ್ಜುನ, ನಿನ್ನ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಐತಿ. ಆದ್ರೆ ಆ ಕನ್ಯಾ ಯಾಕೆ ಒಲ್ಲೆ ಅಂದಿ ಅನ್ನೋದು ನನ್ನ ಮುಂದಾರ ಖರೆ ಹೇಳ. ನಿಮ್ಮ ಅಣ್ಣಗ ನಂಗ ಎದೆಯಾಗಿದಿಲ್ಲ, ಅಲ್ಲಿ ಏನಾತಂತ ಖರೆ ಹೇಳ. ಮನಿ ನೋಡಿ, ಮಣಿತನ ನೋಡಿ, ಹುಡುಗಿ ಅನ್ನ ನೋಡಿ, ಹುಡುಗಿ ನೋಡಿ ನನಗೂ ಖುಷಿನಾಗಿತ್ತು. ಆದ್ರೆ ಹುಡುಗಿ ಏನೋ ಸ್ವಲ್ಪ ಮಾತಾಡ್ಬೇಕಂತ ಕರೆದ್ನಲ್ಲ, ನನಗೂ ಖುಷಿಯಿಂದನೇ ಹೋದೆ. ಆದ್ರೆ ಅಲ್ಲಿ ಹೋಗೋಣ ಅವ್ರ ಮಾತ್ ಕೇಳ್ಕೊಂಡ್ ನನ್ ಮದ್ವೆಯಾಗ ಬಂದಿಲ್ಲ, ನಾಚಿಕ್ ಬರಂಗಿಲ್ಲ. ನಾ ಓದಿದ್ದೆಕಿ, ನೀ ಹೊಲ ಮನಿ ಕೆಲ್ಸ ಮಾಡವ. ನನ್ಗ ನಿನ್ಗ ಒಪ್ತೈತಿ. ಒಂದ್ ಮಾತ್ ಹೇಳ್ತೀನಿ ತಿಳ್ಕ, ನೀ ನನ್ ಕೊಳ್ಳಿ ತಾಳಿ ಕಟ್ಟಿದ್ರ ಅವತ್ತ ನನ್ ಹೆಣ ಬೀಳ್ತೈತಿ. ಅವ್ರೆಲ್ಲರ ಮುಂದ ನಿಂಗೆ ಮದ್ವೆಯಾಗ ಇಷ್ಟ ಇಲ್ಲ ಅಂತ ಹೇಳ್ಬೇಕು. ಈ ಮಾತು ನೀ ಅಲ್ಲೇ ಹೇಳಿದ್ದೆ ಅಂದ್ರೆ ಆ ಹುಡುಗಿಗೆ ಅದೇನು ಮಾತಾಡ್ಬೇಕು ನಾನು ಮಾತಾಡ್ಬರ್ತಿದ್ದೆ. ಅದೆಲ್ಲ ಬಿಟ್ಟು ತಪ್ಪೆಲ್ಲ ನಿನ್ನ ಮೇಲೆ ಯಾಕೆ ಹಾಕೊಂಡು? ತಪ್ಪೆಲ್ಲ ನಿಂದ ಐತಂತೇಳಿ ನಾ ಸದ್ಕೆ ಮುಖ ತಳಗ ಹಾಕೊಂಡ್ ಬಂದಿವಲ್ಲೋ. ತಪ್ಪ ನಮ್ದು ಇರ್ಲಿ ಬಿಡ್ಲಿ, ಆದ್ರೆ ಈ ಜಗತ್ನ್ಯಾಗ ಓದೋದವಂಗ ಅಟ್ಟ ಕಿಮ್ಮತ್ತೈತಿ. ಹೊಲಮಣಿ ದುಡಿಯೋಂಗ ರೈತಗ ಯಾವತ್ತೂ ಕಿಮ್ಮತ್ತಿಲ್ಲನ. ಹೋಯ್ತು ನಿಮ್ಮ ಕಾಲ. ಈಗಿನ ಕಾಲ ಬದಲಾಗೈತಿ. ಈಗಿನ ಮದುವೆ ಏನು ಸುದ್ದಿ. ತಪ್ಪೆಲ್ಲ ಹಾಕಿದೈತಿ, ಮತ್ ಇವಂಗ್ ಬಯಕತ್ತಿದ್ರಿ ಎಟ್ಟಳೆಲ್ಲ ಮಾಡ್ಕೊಳನ. ಅದಕ್ಕೆ ಓದು ಓದು ಅಂತ ಸಾಕಷ್ಟು ಹೇಳಿದ್ನಿ, ಕೇಳಿದ್ನ. ಈಗ ನೋಡು ಇಷ್ಟೆಲ್ಲ ಅನ್ಸ್ಕೊಂಡು ಬರ್ಬೇಕಾತು. ಅಲ್ಲ, ನನ್ನ ಮೈನಿಗೆ ಏನು ಕಡಿಮೆ ಆಗೈತೆ ಅಂತ ಹೇಳ್ತೀನ. ಕಲ್ದವ್ರಕ್ಕಿಂತ ಹೆಚ್ಚು ಶಾಣೆ ಅದಾನ, ಓದೋರ್ಕಿಂತ ಹೆಚ್ಚು ದಗದ ಮಾಡ್ತಾನ. ಎಲ್ಲ ಹೆಚ್ಚೇ ಅದಾನ. ಆದರೆ ಓದಿದವರ ಬೇಕು, ನೌಕರಿ ಗಂಡನ ಬೇಕು ಅಂತ ಈಗಿನ ಹುಡುಗಿಯರು ಇವು ಹುಚ್ಚಿಡಿಸ್ಕೊಂಡು ಕುಂತಾವಲ್ಲ, ಇವ್ರಿಗೇನು ಹೇಳ್ಬೇಕು ಹೇಳು? ನೀವೇನು ಹೇಳಕ್ ಹೋಗ್ಬೇಡ್ರಿ. ಇಂಥ ಕನ್ಯೆ ಮುಂದೆ ನನ್ನ ಮೈದ್ದಾಗ ಹೌದು ಅನ್ನಂಗ ಕನ್ಯೆ ತಂದು ಮದುವೆ ಮಾಡೋನು ನಡ್ರಿ. ಆಯ್ತು, ನಡಿ ಮಾರ. ಯಾಕ್ರಿ ಬಾ ಅಂತ ಹೇಳಿದ್ರಲ್ಲ? ನೋಡಪ್ಪ, ಏನ್ರ ಕೆಲಸ ಇರ್ತಾವ ಹೇಳಿ ನೀನು ಟ್ಯಾಕ್ಟರ್ ತೊಂಬತ್ತ ಹೇಳಿರ್ತೀವಿ. ನೀ ಟ್ಯಾಕ್ಟರ್ ಹೊಡಿ ನೆವ ಮಾಡಿ ಇಂಥದ್ದೆಲ್ಲ ಮಾಡಿದ್ರೆ ಸರಿ ಇರಂಗಿಲ್ಲ ನೋಡ ಅಂತ ಹೇಳಕತ್ತೀನಿ. ಬರೇ ಬಾಯಿ ಮಾತಿಲಿ ಹೇಳಿದ್ರೆ ತಿಳ್ಕೊಳಂಗಿಲ್ಲ. ಇವ್ರು ಊರಾಗ 4 ಮಂದಿಗೆ ಹೇಳಿ ತಳಸ್ಬೇಕು ಇವ್ರಿಗೆ. ನಾ ಹೇಳಕತ್ತೀನಿ ಇಲ್ಲಿ ಸ್ವಲ್ಪ ಸುಮ್ ಕುಂದ್ರೆ. ನೋಡಪ್ಪ, ನೀ ಊರಾಣ ಅಕ್ಕಿ ಇಷ್ಟು ದಿನ ಏನು ಮಾಡಿ ಆದ್ರೆ ಇನ್ನು ಮುಂದೆ ಇಂಥದಾಗ ಮಾಡಕ್ಕೆ ಹೋಗ್ಬೇಡ. ಇವಂಗ್ ಹೇಳು ಬದ್ಲಿ ನಿಮ್ ತಂಗಿನ ನಮ್ಮ ತಮ್ಮಗ್ ಕೊಟ್ರೆ ಮುಗ್ದ ಹೋಗ್ತೈತಲ್ಲ. ನನ್ನ ತಂಗಿನ ಬಾಬಿಗೆ ನುಗ್ಸಂದ್ರೆ ನುಗ್ಸ್ತೀನಿ, ಆದ್ರೆ ಚಟಿಗೇಡಿ ನಿನ್ನ ತಮ್ಮಗ ನನ್ನ ತಂಗಿನ ಎಂದೂ ಕೊಡುದಿಲ್ಲ. ಇವತ್ತಲ್ಲ ನಾಳೆ ನಮ್ಮ ಮನಿ ಮರ್ಯಾದೆ ಹಾದಿಗೆ ತಂದು ಇಡ್ತಾಳ ನೋಡು, ಅವಾಗ ಗೊತ್ತಾಕೈತಿ ನಿಮಗ ನಾ ಏನ್ ಹೇಳಾಕತ್ತೀನತ್. ನೋಡಪ್ಪ, ನಿನ್ನಿಂದ ಎಷ್ಟೆಲ್ಲ ಮನ್ಯಾಗ ಕಿರಿಕಿರಿ ಇರ್ತೈತಿ. ಸುಮ್ಮ ಇದನ್ನೆಲ್ಲ ದ್ವಾರದ ಮಾಡ್ಕೊಳಕ್ ಹೋಗ್ಬೇಡ. ತಪ್ಪ ನಂದ ಇದ್ದರ್ಗತ್ಲೆ ಮಾತಾಡತ್ರಿ. ಇದ್ರಾಗ ತಪ್ಪ ನಿಮ್ಮ ತಂಗಿದು ಅದ. ನೋಡ, ಯಾರು ತಪ್ಪ ತಮ್ಮ ಮೈ ಮೈ ಎಳ್ಕೊಳಂಗಿಲ್ಲ. ಆಕಿಗೆ ತಿಳಿಸಿ ಹೇಳೋ ಜವಾಬ್ದಾರಿ ನಂದು. ಆದ್ರೆ ಇನ್ನೇ ಮಕ್ಕಿನ ಕಣ್ಣೆತ್ತಿ ನೋಡಕ್ ಹೋಗ್ಬೇಡ. ನನ್ನ ಪಡಿಗೆ ನಾ ಇರ್ತೀನಿ, ಮತ್ತಕ್ಕಿ ನಾನು ಹುಡುಗಾಡ್ಕೊಂಬಂದ್ರೆ ನಾ ಏನ್ ಮಾಡಕತ್ತದ? ಇಬ್ಬರಿಗೆ ರುಚಿ ಹತ್ಯದ ನಿಮಗ. ನೀನು ಬಿಡಂಗಿಲ್ಲ, ಆಕಿನೂ ಬಿಡಂಗಿಲ್ಲ. ನನ್ನ ಪಡಿಗೆ ನಾ ಇದ್ದೇ ರೀ. ಬೆನ್ ಹತ್ತಿ ಕಾಡ್ ಬಿಡಿ ಪ್ರೀತಿ ಮಾಡ್ಬೇಕಿ ಅಕ್ಕಿ. ಆಕಿಗೆ ಏನು ಹೇಳ್ಬೇಕು ನಾ ಎಲ್ಲ ಹೇಳ್ತೀನಿ, ಆದ್ರೆ ನೀ ಸ್ವಲ್ಪ ಹುಷಾರ್ದಾಗಿರು. ತಮ್ಮ, ಇದ ಲಾಸ್ಟ್ ಆಗ್ಬೇಕಾ? ಹಿಂಗ ಮುಂದುವರಿತಂದ್ರ ಅವ್ರು ಸುಮ್ಮಿದ್ರು ನಾ ಸುಮ್ಮಿರಂಗಿಲ್ಲ. ನನಗೆ ಹೇಳೋ ಬದ್ಲಿ ನಿಮ್ಮ ಶಿಲ್ಪಾಗಿ ಹೇಳ್ರಿ.
ಮದುವೆ ಆಗ್ತಾನಂತ ಬಂದವ ಒಮ್ಮಲ್ದೊಮ್ಮಲ್ಲಿ ಹುಡುಗನ ಮನಸ್ಸ ಚೇಂಜ್ ಆಯ್ತ ಅಂತದ್ ಏನ್ ಮಾತಾಡಿದ್ವಿ ಅವಾಗ? ನೀ ಹೇಳಿ ಅಂತ ಮದ್ವೆ ಆಗಕ್ಕ ನಂಗೇನ್ ತಲೆ ಕಟ್ಟಿಲ್ಲ. ನನ್ ಜೀವನ ನಾನ್ ನೋಡ್ಕಂತೀನಿ. ಅಂದ್ರೆ ನಾ ಮದ್ವೆ ಆಗದಂತ ಆದ್ರ ಡಾಕ್ಟರ್ನ ಇಲ್ಲ ಇಂಜಿನಿಯರ್ನ. ಅನ್ನ ಹಾಕೋ ರೈತರನ್ ಬಿಟ್ಟ ಅಷ್ಟೆಲ್ಲ ಆಸ್ತಿ ಇದ್ದವನ್ ಬಿಟ್ಟ ಅಂತವ್ರನ್ ಕಟ್ಕೊಂಡ್ ಏನ್ ಸುಖ ಕಾಣಕದಿ? ಮೊದ್ಲೇ ಮಾತು ನೀ ನನ್ನ ಓದಿಸ್ಬಾರ್ದಿತ್ತು. ಓದ್ಸಿ ಅಂದ್ಮೇಲೆ ನಾ ಕಾಲಕ್ ತಕ್ಕಂತೆ ನಾ ಇರಾಕಿ. ಈಗ ನೀ ಏನ್ ಮಾಡ್ದಂಗ ಆತವ? ಕಮ್ಮನ ಹಳಿ ಬಿಗತಾನ ಹಾಳು ಮಾಡಿ ಇಟ್ಟಲ್ಲ. ನೀವ್ ಏನಾರ ಮಾತಾಡ್ರಣ್ಣ, ನಂಗ್ ಕಾಲೇಜ್ ಟೈಮ್ ಆಯ್ತು, ನಾ ಹೋಗ್ತೇನೆ. ನಮ್ಮ ಅಣ್ಣನ ಮುಂದೆ ನನ್ನ ಬಗ್ಗೆ ಕೆಟ್ಟದ್ ಮಾಡಿ ಹೇಳಿದ್ಯಲ್ಲ, ನೀರೇನ್ ಸುದ್ದದೇನ್? ಯಾರಿಗ್ ಮಾತಾಡಕತ್ತಿ? ಇದೇ ಮಾತು ಇನ್ನೊಂದ್ಸಲ ಅಂದೆ ಅಂದ್ರ ಇನ್ ಒಟ್ಟು ಬಾಯಾಗಿನ ಹಲ್ಲು ಉದುರಿಸ್ತೀನಿ. ನಾ ಏನಾರ ಮಾಡವಲ್ನಾಕ ನಂದ್ ಯಾಕೆ ನಮ್ಮ ಅಣ್ಣನ ಮುಂದೆ ಹೇಳಿದಿ? ಮನಿ ಹೊತ್ತ ಬಾಳೆ ಮಾಡಾಕ್ ಬಂದೀನಿ. ನಿನ್ಲಿಂದ ನನ್ನ ಮರ್ಯಾದಿನೂ ಹಾಳಾದಿತ್ತ. ಮದುವೆ ಆದ್ಮೇಲೆ ಇಷ್ಟೆಲ್ಲ ಮಾತಾಡತಿ. ಮದುವೆ ಹಾಕಿಂತ್ರ ಮೊದಲ್ ನೀ ಏನೇನ್ ಮಾಡಿ ಯಾರಿಗ ಗೊತ್ತ? ಮಾಡು ಕಾರ್ಬಾರಿ ಎಲ್ಲ ನೀ ಮಾಡಿ ನನ್ ಬಗ್ಗೆ ಏನ್ ಮಾತಾಡ್ತಿ? ನಿನ್ನ ಬಗ್ಗೆ ನಾ ಏನು ಮಾತಾಡ್ಬಾರ್ದಂದ್ರ ನನ್ನ ಬಗ್ಗೆನೂ ನೀ ಏನು ಮಾತಾಡ್ಬಾರ್ದ ಅಷ್ಟ. ಹುಟ್ಟಿದ ಊರು ಬಿಟ್ಟ ಕೊಟ್ಟ ಮನಿ ಹೆಸರು ತರಾಕ್ ಬಂದೀನಿ. ನಿನ್ನ ಮಾತು ಕೇಳ್ಕೊತ್ ಕೂತ್ರ ಮನಿ ಹೆಸರು ಜೊತೆ ನನ್ನ ಹೆಸರು ಹಾಳಾಗಿತ್ತ. ನಿನ್ ಮರ್ಯಾದೆ ಹಾಳಾಗೋಂಗ ಅನ್ಸಿತ್ತಂದ್ರ ಮೊದಲ್ ಈ ಮನಿ ಬಿಟ್ಟು ಹೋಗ. ಬಾಳೆ ಮಾಡಕ್ಕೆ ಆದ್ರ ಎಲ್ಲಿಯಾದ್ರೂ ಬಾಳೆ ಮಾಡ್ತಾಳ. ನಮ್ಮ ತಮ್ಮಗ ನೀ ಮದುವೆ ಆಗ್ಲಿಲ್ಲ ಅಂತ ನನಗೇನು ಸಿಟ್ಟಿಲ್ಲವ. ಆದ್ರ ಸಂಬಂಧದೊಳಗೆ ಬಿರುಕು ಬಿಡಿಸಿದೆಯಲ್ಲ, ಇದು ಒಂದು ಹಳಹಳಿಯವ. ನಿಮ್ ಸಂಬಂಧದ ಸಲುವಾಗಿ ನನ್ ಶಿಕ್ಷಣ ಹಾಳು ಮಾಡ್ಕೋ ಅಂದ್ರೇನ? ಭಾಳ ಸಾಲಿ ಕಲ್ತಿಯವ, ಚಲೋನ ಮಾತಾಡಕತ್ತಿ. ಆದ್ರ ಸಂಬಂಧದೊಳಗೆ ಸ್ವಲ್ಪ ಹಿಡ್ಕೊಂಡು ಮಾತಾಡಿದ್ರೆ ಚಲೋ ಇತ್ತು. ನಾನ್ ಮಾತಾಡಿದ್ದು ತಪ್ಪೈತ್ರಿ, ಆದ್ರ ನಾನ್ ನಿಮ್ ತಮ್ಮನ್ ಮದ್ವೆಗಕ್ ಆಗಂಗಿಲ್ಲ. ಕಲ್ತೋರ್ ಬುದ್ಧಿನ ಇಷ್ಟವ. ದೊಡ್ಡ ದೊಡ್ಡವ ಮಾತಾಡ್ತಾರ, ಆದ್ರ ಹುಟ್ಟಿ ಬಂದದ್ದನ್ನ ಮರೆತು ಬಿಡ್ತಾರ. ನನ್ ಮಾತಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರ ಕ್ಷಮಿಸ್ರಿ. ಯಾಕಂದ್ರ ನನ್ ಜೀವನ ನಾನ್ ನೋಡ್ತೇನೆ. ನಿನ್ನ ಮಾತಿನಿಂದ ನನಗೇನು ಬೇಜಾರಿಲ್ಲವ, ನೀ ಚಲೋನ ಮಾತಾಡಿದಿ. ಆದ್ರ ನಮ್ಮ ತಮ್ಮಗ ಮದುವೆ ಆಗುದಿಲ್ಲ ಅಂದೆಲ್ಲ, ಅದು ಒಂದ ಹಳ ಆಗ್ಲವ. ನೀ ಚಲೋನ ಮಾತಾಡಿದಿ. ಆದಷ್ಟು ಇಲ್ಲಿ ನಿನಗೂ ಚಲೋ ವರ ಸಿಗ್ಲವ, ಚಲೋ ವರ ಸಿಗ್ಲಿ. ಈಗೇನ್ ಮಾಡದ್ ನನಗ? ನಮ್ಮ ಅಣ್ಣನ್ಕಿಂತ ನಮ್ಮ ವೈನಿ ಬಾಳ್ ಹೊಯ್ಕೋತಾಳ ನನ್ನ ಹೆಸರ ಮೇಲೆ. ನಾನು ನಿನ್ ಜೋಡಿ ಬರ್ತೇನೆ. ನೀ ನಿಮ್ಮ ಮನ್ಯಾನವ್ರಿಗೆ ಎದುರು ಹಾಕೊಂಡು ನಾನು ಹಿಂದೆ ಬಂದ್ರ ನನ್ನ ಜೀವಂತ ಬಿಡ್ತಾರ ಮಾಡಿ ಏನೋ ಅವ್ರು. ಅವ್ರಿಗೆ ಹಂಚ್ಕೋತ ಕುಂತ್ರ ನೀ ಬೇರೆ ಆಕಿ, ನಾ ಬೇರೆ ಆಕಿನ್. ಅವ್ರ ಸಂಬಂಧ ನೀ ನನ್ನ ಕಳ್ಕೊತೀಯನ್? ನೋಡಿ ಶಿಲ್ಪ, ನಾ ಟ್ರ್ಯಾಕ್ಟರ್ ಡ್ರೈವರ್. ನಿನ್ನ ಮದುವೆ ಆಗೋದಂದ್ರ ಅದು ಕನಸಿನ ಮಾತ. ನಮ್ಮ ಮನ್ಯಾನ ಮಂದಿಗೆ ನಿನ್ನ ಮದುವೆ ಆಗ್ತೇನಂತ ಹೇಳ್ತೇನೆ. ನೀ ಮದುವೆ ಆಗ್ಲಿಲ್ಲ ಅಂದ್ರೆ ಇದ ಕೆರೆ ಫಿಕ್ಸ್ ಆಯ್ತು. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಮೊದಲ ನೀ ಮನಿ ಕಡೆ ನೋಡ್ಕೋ. ನಮ್ಮ ಮನಿ ಮಂದಿನ ಬಿಟ್ಟು ಬರಾಕು ತಯಾರದ. ಬೀಗ್ರ, ನಿಮ್ಗೊಂದು ಮಾತು ಹೇಳ್ಬೇಕಂತ. ನೀವೇನ್ ಹೇಳಕ್ ಬಂದಿರೋ ನನಗ್ ಗೊತ್ತಿಲ್ಲ, ಆದ್ರ ಈ ವಿಷಯದಾಗ ನನ್ನ ತಮ್ಮನ್ ತಪ್ಪಿಲ್ಲ ಅಂತ ನನಗ್ ಗೊತ್ತೈತಲ್ಲ, ಅಷ್ಟ ಸಾಕು. ಹುಚ್ಚುಡುಗಿ ಬಾಯಿಗೆ ಬಂದಂಗ ಏನೇನೋ ಮಾತಾಡ್ಬೇಕಾಯ್ತು. ಅಕ್ಕಿನ ಮೇಲ್ಗಟ್ಟಿ ನಾನ್ ನಿಮ್ಗ ಏನೇನೋ ಬೇದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನಿಮ್ ತಂಗಿಗೆ ಮದ್ವಿ ಮಾಡ್ಕೊಳಕ್ ಇಷ್ಟ ಇರ್ಲಾರಕ ನನ್ ಮೈದಿನ ಕೆಟ್ಟ ಮಾಡ್ಬಿಟ್ಲಲ್ಲ. ನಿಮ್ ಮನೆ ಅನ್ನ ಉಣ್ಣೋ ಋಣ ಇಲ್ರಿ ಅಕ್ಕಿಗೆ. ನಿಮ್ ಮನೆಗೆ ನಡಿಲಾಕ್ ಬರ್ಬೇಕಂದ್ರ ಯಾವ್ದೋ ಜನ್ಮದ ಪುಣ್ಯ ಇರ್ಬೇಕು ಅಕ್ಕಿಗೆ. ಕಾಂತು, ಇಷ್ಟರ ತಿಳ್ಕೊಂಡಿಯಲ್ಲ, ಅಷ್ಟ ಸಾಕು. ಆದ್ರ ನಮ್ಮ ತಮ್ಮಗ ಎಲ್ಲಿ ಕನ್ಯಾ ತೆಗಿತೀನಿ, ಅವನ ಜೀವನ ಅದು ಹೆಂಗ ಸುಧಾರಿಸ್ತೀನಿ ಅಂತ ನೀನ ನೋಡಕಂತಿ. ಬೀಗ್ರ, ಇನ್ನ ನಿಮಗ ನನ್ನ ಮ್ಯಾಗ ಸಿಟ್ಟೈತೆ. ಆದ್ರ ನನ್ನ ತಂಗಿ ನಿಮ್ಮ ಮನೆ ಸೊಸಿ ಆಗಲಿಕ್ಕ ನನ್ನ ಕೈ ಮಾತ್ರ ಬಿಡಾಕ್ ಹೋಗ್ಬೇಡ್ರಿ. ಸಂಬಂಧಗಳಂದ್ಮೇಲೆ ಒಂದ್ ಮಾತ್ ಬರ್ತಾ ಒಂದ್ ಮಾತ್ ಹೋಗುತ್ತ. ನಮ್ ಮನಿ ಕೊಡ್ಲಿಕ್ಕಂತಂದ್ರೆ ಏನಾತ? ಚಲೋ ಮಣ್ತನ ನೋಡಿ ಆಕಿನ ಮದ್ವಿ ಮಾಡ್ಕೊಡು. ಕಾಂತು, ಆದ್ರೂ ನಿನ್ನ ತಂಗಿಗೆ ನೀನು ಬುದ್ಧಿ ಹೇಳಬೇಕಾಗಿತ್ತು. ಇವತ್ತ ರೈತನ ಮದುವೆ ಆಗಾಕ ಒಲ್ಲ ಅಂದಾಕಿ ನಾಳೆ ಆ ರೈತನ ಯಾಕೆ ಮದುವೆ ಆಗ್ಲಿಲ್ಲಪ್ಪ ಅಂತೇಳಿ ಮರ್ಗಬೇಕಾಕಿ. ರೀ, ಆ ಹುಡುಗಿ ಯಾಕಂತೀರಿ? ಆಕಿನ ಏನೋ 100 ಕನಸು ಕಟ್ಕೊಂಡಿರ್ತಾಳ. ಹೋಗ್ಬಿಡ್ರಿ, ನಮ್ದು ಇವ್ರ ಸಂಬಂಧ ಹಂಗ ಹುಳಿ. ಬೀಗ್ರ, ನನ್ನ ತಂಗಿನ ನಿಮ್ಮ ಮನೆಗೆ ಕೊಡ್ಬೇಕನ್ನೋ ಕನಸಿತ್ತು. ಆದ್ರ ಕಂಡ ಕನಸೆಲ್ಲ ನೆನಸಾದ್ರ ವಿಧಿಗೇನು ಕೆಲಸ ಅಂತಾರಲ್ಲ,
ಹಂಗಾತು ದಯವಿಟ್ಟು ಕಾಂತು ಬಾ ಹೇಳಿ ಮಾಡ್ಕೊಂಡ್ ಕಾಣ್ತೇನೆ ಯಾರಿಗೇನು ಅನ್ನೋದೈತಿ ಈಗ ಕಾಂತುನ ತಂಗಿ ನಮ್ಮ ತಮ್ಮಗ ಅಷ್ಟೆಲ್ಲ ಮಾತಾಡಿದ್ರು ನಮ್ಮ ತಮ್ಮ ಸಿಟ್ಟಿಗೆ ಜ್ಞಾನ ಮೂಗು ಬಸವಣ್ಣ ಇದ್ದಾಗ ಹಂಗ ಇರ್ಲಿಲ್ಲ ಹಂಗ ಒಬ್ರಿಗೊಬ್ರು ಎಲ್ಲ ನನ್ನ ಮೈದ್ನಿಂಗ್ ಕನ್ಯಾ ಹುಡುಕಿದ್ರ ಊರ್ ಮಂದಿ ನಿಂತು ನಾಚ್ಬೇಕು ಅಂತ ಕನ್ಯಾ ಹುಡುಕ್ಬೇಕಾ ನೀವು ಊರ್ ಮಂದಿ ಎಲ್ಲ ಕೂಡಿ ನಿನ್ನ ನನಗೆ ಹೆಂಗ್ ಗಂಟ್ ಹಾಕ್ಯಾರಲ್ಲ ಹಂಗ ಒಂದು ಚಲೋ ಹುಡುಗಿನ ಹುಡುಕಿ ನಮ್ಮ ತಮ್ಮ ಗಂಟ್ ಹಾಕ್ಲಿಲ್ಲ ಅಂದ್ರೆ ನೀನ್ಯಾರು ಎಲ್ಲಿ ಬಿಡ್ತಿ ಲೇ ಹುಚ್ಚಿಗೆ ಅದೇನ ಮನಿ ಬಿಟ್ಟು ಹೋಗಾಕ ಏನಾಗೈತಿ ನಿನಗೆ ಇಲ್ಲೇ ಇದ್ನೆ ಅಂದ್ರ ನಿಮ್ ಸಂಬಂಧ ನಾನು ಬಯಸ್ಕೊಳ್ಳೋದಾಕ್ಕದ ನಾ ನಮ್ಮ ತವ್ರ ಮನಿಗೆ ಹೋಗ್ತೀನಿ. ನನ್ನ ಸಂಬಂಧ ನೀ ಯಾಕೆ ಬೈಸ್ಕೊತಿ ಯಾರು ಏನಂದಾರ ಅಂತದ ಮಾಡು ತಪ್ಪೆಲ್ಲ ನಿಮ್ ತಂಗಿನ ಮಾಡ್ಯಾಡ್ರಿ ಮತ್ ನನಗೆ ಬೈತಾಳ. ಅಕ್ಕಿ ಬುದ್ಧಿ ಅಷ್ಟ ಐತೆ ಅದಕ್ಕೆ ತವ್ರ ಮನಿಗೆ ಹೋಗ್ಬಿಡ್ದ ಈಗ ನೋಡ್ರಿ ಅಕ್ಕಿ ಯಾವಾಗ ಮದುವೆ ಆಗಿ ಗಂಡ ಮನಿಗೆ ಹೋಗ್ತಾಳ ಅವಾಗ ನಾ ಈ ಮನ್ಯಾಗ ಕಾಲಿಡ್ತೀನಿ. ಯಾರಿಗಾರ ಮಾತಾಡ್ದಂಗ ನನಗೆ ಮಾತಾಡಕ್ ಹೋಗ್ಬೇಡ. ಮದುವೆ ಅಂದ್ರೆ ಏನು ಅವಸರ ಆಗೋ ಕೆಲಸ ಏನ ನಿಮ್ ತಂಗಿ ಅಂದ್ ಮಾತ ಕೇಳಿಸ್ಕೊಂಡ್ ಮನ್ಯಾಗ ಯಾರು ಇರ್ತಾರ? ಓನ್ಯಾಗ ಗಲಗಲ ಬಾಯ್ ಮಾಡಕ್ ಹೋಗ್ಬೇಡ. ಸುಮ್ ಕೈ ಚಿಲ್ ತಗೊಂಡ ಒಳ ನಡಿ. ಇಷ್ಟು ದಿನ ನೀವ್ ಹೇಳ್ದಂಗ್ ಕೇಳಿ ನನಗೂ ಸಾಕಾಗ್ಯದ. ನಾ ಹೋಗಕ್ಕೆ ನಮ್ ತವ್ರ ಮನಿಗೆ. ತಪ್ಪಿ ಒಂದ್ ಹೆಜ್ಜೆ ಏನ್ರ ಹೊರಗಿಟ್ಟೆ ಅಂದ್ರ ನಾ ಏನ್ ನೀನ್ ಕರ್ಯಾಕ್ ಬರೋ ಮನುಷ್ಯ ಅಲ್ಲ. ಇಲ್ಲಿ ಬಂದ್ ನಾ ಏನ್ ಮಾಡ್ಲಿ? ಅದೇ ನಿಮ್ ತಂಗಿ ಕಡೆ ಅನ್ಸ್ಕೋಬೇಕಲ್ಲ. ಅಂದ್ರ ನಿನ್ ಮಾತಿನ ಅರ್ಥ ನನ್ನ ತಂಗಿ ನಿನಗೆ ವಜ್ಜಾಗ್ಯಾಳ ಏನಾರ ನಿಮಿತಿ ವರ್ಷ ಆಕಿನ ಮನಿ ಬಿಟ್ಟು ಹೊರಗೆ ಹಾಕೋದನ? ನಿಮಿತಿ ನಾ ಯಾಕೆ ಹೊರಸ್ಲಿ? ಆಕಿ ಮಾಡಾಕತ್ತಿದ್ ಕರೇನೇ ಐತಿ. ಮನ್ಯಾಗಿನ ಮಾತ ಮನ್ಯಾಗ ಇರೋದು ಬಿಟ್ಟ ಅಂಗಳದಾಗೆಲ್ಲ ತೋರಾಕತ್ತಿ. ಮತ್ ಏನ್ ಹೇಳ್ದ ನಿನಗ? ನಾ ಏನ್ ಹೆಚ್ಚಿಗೆ ಹೇಳಂಗಿಲ್ರಿ. ಆಕಿ ಮದುವೆ ಆಗಿ ಈ ಮನ್ಯಾಂದ ಹೊರಗೆ ಹೋಗ್ಬೇಕು, ನಾ ಈ ಮನ್ಯಾಗ ಕಾಲಿಡ್ಬೇಕು. ಒಂದ್ ವೇಳೆ ನಾ ಆಕಿನ ಮದ್ವಿ ಮಾಡಿ ಕಳಿಸ್ಲಿಲ್ಲ ಅಂದ್ರ ನಾನು ಈ ಮನಿಗ್ ಬರಂಗಿಲ್ಲ. ಹೋಗ್ಯಾಳು ಯಾಕೆ ಹೋಗೋಳಕ್ ಬಿಡು. ನಿನ್ನ ಜೀವನ್ ಜೊತೆ ನಾನು ಸಂಸಾರ ಹಾಳ ಮಾಡಕತ್ತಿ ಶಿಲ್ಪ. ಏನಣ್ಣ ವೈನಿನೂ ಹಂಗ ಮಾತಾಡ್ತಾಳ, ನೀನು ಹಂಗ ಮಾತಾಡ್ತಿ. ಅಂತದ್ ಏನ್ ಮಾಡಿದ್ದೇನೆ ನಾನು? ಏನ್ ಮಾಡಿಯೋ ಬಿಟ್ಟಿಯೋ ಅದನ್ನ ಬಾಯ್ ಬಿಟ್ಟು ಹೇಳುದಿಲ್ಲ. ನಾ ಯಾವ ಮನಿತನ ತೋರಿಸ್ತ ನೋಡ ಆ ಮನಿತನಕ್ಕೆ ಸುಮ್ ಮದುವೆಯಾಗಿ ಹೋಗ್ಬೇಕು. ವೈನಿ ಹಿಂಗ ತಲಿ ತುಂಬ್ಯಾಳೇನ್ ನಿಂಗ? ಆಕೇನ್ ತಲೆ ತುಂಬಿಲ್ಲ. ನೀ ಆ ಟ್ಯಾಕ್ಟರ್ ಡ್ರೈವರ್ ಜೋಡಿ ತಿರುಗಾಡಿದ ಸುಳ್ಳೇನ? ಸುತ್ತಾಡಿದ ಕರೆನೇ ಐತಿ, ಮತ್ ಅವನ್ ಜೊತೆ ಮದ್ವಿ ಮಾಡಲ್ಲ ನಂದು. ಏನ್ ಮಾತಾಡಕತ್ತಿ? ಅವನ್ ಜಾತಿ ಬೇರೆ ನಮ್ ಜಾತಿ ಬೇರೆ. ಇದೇನ್ರ ನೂರ 4 ಮಂದಿ ಗೊತ್ತಾತಂದ್ರ ನಮ್ಮ ಮನಿನ ಎತ್ತಿಡ್ತಾರ. ಅದೆಲ್ಲ ಬಿಡು, ನನ್ ಮದ್ವಿ ಮಾಡ್ಕೊಟ್ರ ಆಕಿ ಮನಿಗ್ ಬರ್ತಾಳಂತೇನ? ನಂದು ಸಂಸಾರ ಐತಿವ. ಬಾಳೆ ಮಾಡು ಹೆಂತಿ ಮನಿ ಬಿಟ್ಟು ಹೋದ್ರ ಮಂದಿ ಒಂಥರ ಮಾತಾಡ್ತೈತಿ. ನೀ ಏನ್ ಮಾಡ್ತೀವ ಗೊತ್ತಿಲ್ಲ. ನಾ ಯಾವ ಮನಿತನ ತೋರಿಸ್ತ ನೋಡ ಆ ಮನಿತನಕ್ಕೆ ನೀ ಮದುವೆಯಾಗಿ ಹೋಗ್ಬೇಕಷ್ಟ. ನಿನ್ನ ಕೈ ಮುಗಿತೀನಿ. ಅರ್ಜುನ ಮತ್ತೊಂದು ಕನ್ಯಾ ನೋಡಿವಿ, ಅವ್ರು ಕೊಡಕ್ ತಯಾರದಾರ. ನಡಿಯಪ್ಪ ಹೋಗು ನೋಡಕ. ಮತ್ತೊಂದು ಕನ್ಯಾ? ನಾ ಏನು ಬರ್ದಿಲ್ಲ. ಅದೆಲ್ಲ ಬರೀ ಅಸಹ್ಯಾಗಿ ಬರ್ದಾಗೈತಿ. ನನಗಂತೂ ಆಗುದಿಲ್ಲ ಮರೆ. ಆತು ಬಿಡಪ್ಪ, ನೀನ್ ಬರೋದು ಬೇಡ. ನಾವರ ನೋಡ್ತೀವಿ. ನಾವು ನೋಡಿದ ಕನ್ಯಾರ ನೀ ಮದುವೆ ಮಾಡ್ಕೊಳಕ್ಕೆ ಒಪ್ತಿಯಲ್ಲ? ಹೋಗಿ ಯಾಕೆ ಅಸಹ್ಯ ಮಾಡ್ಕೊಂಡ್ ಬರ್ತೀರಿ? ನಾ ಸುಮ್ ಬಿಟ್ಬಿಟ್ರಿ. ಇದು ಯಾಕೆ ವಿಚಾರ ಮಾಡ್ತೀರಿ ನೀವು? ಹಂಗಂದ್ರೆ ಹೆಂಗ? ನಿನ್ ಜೀವನ ನಾವು ದಂಡಿಗೆ ಹಚ್ಬೇಕಿಲ್ಲೇ. ಭಾಳ ಮನಸ್ಸು ಕಲ್ ಮಾಡ್ಕೊಂಡಿ. ಆತು ಈ ಸಲ ನೀ ಬರೋದು ಬೇಡ. ಆದ್ರೆ ನಾವು ನೋಡಿದ ಕನ್ಯಾನ ನೀವು ಮದುವೆ ಆಗ್ಬೇಕಾ? ನೀ ಅಂದಂಗಾಗಲಿನ ಪ್ರತಿ ಸಲ ನಿನ್ನ ಮಾತಿಗೆ ಯಾಕಿದ್ರಾಗಲಿ. ನೀ ಯಾವ ಕನ್ಯಾ ನೋಡ್ತೀನಿ ನೋಡು. ಆದ್ರೆ ನನ್ನ ಜೀವನ ದಂಡಿಗೆ ಹಚ್ಚವ ನೀನು ವೈನಿ. ನಿಮ್ಮ ಕೈಯ ನನ್ನ ಜೀವನ ಐತಿ. ನೀ ಅಂದಂಗಾಗಲಿ. ಅಣ್ಣನ ಮೇಲೆ ಇಷ್ಟು ನಂಬಿಕೆ ಇಟ್ಟಿ ಅಂದಮೇಲೆ ಈ ತಮ್ಮನ ಜೀವನ ನಾ ದಂಡಿಗೆ ಹಚ್ತೇನೆ. ಅಲ್ಲೋಡ 10 ಮಂದಿ ನಿಂತ ನೋಡ್ರಿ ಬಕ್ಕ ಹಂಗ ಮದುವೆ ಮಾಡ್ತೇನೆ.